ನಿಮ್ಮ ಬೋರ್ವೆಲ್ ಅಲ್ಲಿ ಈ ರೀತಿ ನೀರು ಕಡಿಮೆ ಬರ್ತಾ ಇದೆಯಾ? ಹಾಗಾದ್ರೆ ಏನು ಸಮಸ್ಯೆ ಆಗಿರುತ್ತೆ? ಈ ರೀತಿ ಏನಾದ್ರೂ ನಿಂತಿ ನೀರು ಬರ್ತಾ ಇದೆಯಾ? ಇದಕ್ಕೆ ಪರಿಹಾರವೇನು? ನಮ್ಮ ಚಾನೆಲ್ ನ ಇವಾಗವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಲೋ ಎಲ್ರಿಗೂ ನಮಸ್ಕಾರ. ಈ ಬೋರ್ವೆಲ್ ರೈತರ ಸಮಸ್ಯೆ ಏನಾಗಿತ್ತು ಅಂದ್ರೆ, ಬೋರ್ವೆಲ್ ಅಲ್ಲಿ ನೀರು ಕಡಿಮೆ ಆಗೋಗಿದೆ ಅಂದ್ಬಿಟ್ಟು ಒಂದ್ ತಿಂಗಳಿಂದ ಇಷ್ಟೇ ನೀರ್ನ ಓಡಿಸ್ತಾ ಇದ್ರು. ಸುತ್ತಮುತ್ತ ಎಲ್ಲಾ ಬೋರ್ವೆಲ್ ಅಲ್ಲೂ ನೀರ್ ಕಡಿಮೆ ಆಗೋಗಿದೆ, ನಮ್ ಬೋರ್ವೆಲ್ ಅಲ್ಲೂ ನೀರ್ ಕಡಿಮೆ ಆಗೋಗಿರ್ಬೋದು ಅಂದ್ಬಿಟ್ಟು ಇದೇ ರೀತಿ ನೀರು ಎಷ್ಟು ಕಡಿಮೆ ಬರ್ತಾ ಇತ್ತೋ ಅಷ್ಟನ್ನೇ ಓಡಿಸ್ಕೊಂಡು ಒಂದ್ ತಿಂಗಳು ಮೇಂಟೈನ್ ಮಾಡಿದ್ದಾರೆ. ಆ ನಂತರ ಒಂದ್ಸತಿ ಚೆಕ್ ಮಾಡ್ಸೋಣ ಅಂದ್ಬಿಟ್ಟು ಫೋನ್ ಮಾಡಿ ಕರೆದಾಗ ಏನ್ ಸಮಸ್ಯೆ ಆಗಿದೆ ನಮ್ ಬೋರ್ವೆಲ್ದು ಹೇಳಿ ಅಂದ್ಬಿಟ್ಟು ಫೋನ್ ಮಾಡಿದ್ರು. ಹೋಗಿ ಪ್ಲಾಂಜ್ ನ ಓಪನ್ ಮಾಡ್ಬಿಟ್ಟು ಅಲ್ಲೇ ಆನ್ ಮಾಡಿ ನೋಡ್ದೆ. ಆನ್ ಮಾಡ್ಬಿಟ್ಟು ನೋಡಿದಾಗ ನೀರು ಇಷ್ಟೇ ಬರ್ತಾ ಇತ್ತು. ಏನ್ ಸಮಸ್ಯೆ ಆಗಿರ್ಬೋದು ಅಂದ್ಬಿಟ್ಟು ಒಂದ್ಸತಿ ಬಿಗ್ಗಿಯಾಗಿ ಪ್ರೆಸ್ ಮಾಡಿ ಚೆಕ್ ಮಾಡಿದೆ. ಗೊತ್ತಾಯ್ತು ಬೋರ್ವೆಲ್ ಪೈಪ್ ಹೋಲ್ ಆಗಿದೆ ಅಂದ್ಬಿಟ್ಟು. ಆ ನಂತರ ಜೀಪ್ ಎತ್ಕೊಂಡು ಹೋಗಿ ಮೋಟರ್ನ ಎತ್ತಿದಾಗ ಗೊತ್ತಾಯಿತು ಪಂಪ್ ಮೇಲ್ಗಡೆ ಇರೋ ಪೀಸ್ ಪೈಪ್ ಮೇಲಿರೋ ಪೈಪ್ ಹೋಲ್ ಆಗಿತ್ತು. ನೋಡ್ಬೋದು ಯಾವ ರೀತಿ ಹೋಲ್ ಆಗಿದೆ ಅನ್ಬಿಟ್ಟು. ಒಂದು ಹೆಬ್ಬೆಟ್ಟು ನುಗ್ಗೋ ಗಾತ್ರದಲ್ಲಿ ಹೋಲ್ ಆಗಿದೆ. ಈ ಮೋಟರ್ ಪಂಪ್ 12.5 HP 14 ಸ್ಟೇಜ್ ಸುಮಾರು 2ರಿಂದ 2.5 ಇಂಚ್ ನೀರ್ ತೆಗಿಬೇಕಾಗಿತ್ತು. ಆದ್ರೆ ಒಂದು ಹೆಬ್ಬೆಟ್ಟು ಗಾತ್ರ ನುಗ್ಗೋ ಅಷ್ಟು ಹೋಲ್ ಆಗಿರೋದ್ರಿಂದ 3/4% ನೀರು ಇಲ್ಲೇ ಹೋಗಿದೆ. ಅದಕ್ಕೆ ಮೇಲ್ಗಡೆ 1/2 ಇಂಚ್ ನೀರ್ ಮಾತ್ರ ಬರ್ತಾ ಇದ್ದಿದ್ದು. ಕೆಲವೊಬ್ರು ಕೇಳಬಹುದು ಪ್ಲಾಸ್ಟಿಕ್ ಪೈಪ್ ನ ಯೂಸ್ ಮಾಡಬಹುದು ಅಂದ್ಬಿಟ್ಟು. ಪ್ಲಾಸ್ಟಿಕ್ ಪೈಪ್ ಯೂಸ್ ಮಾಡೋದ್ರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಈ ಬೋರ್ವೆಲ್ ಅಲ್ಲಿ ಬೋರ್ಡ್ರಸ್ ಇರೋ ಕಾರಣಕ್ಕೆ ಬೋರ್ಡ್ರಸ್ ಕ್ಯಾಪ್ ಹಾಕಿದೀವಿ. ಈ ಬೋರ್ವೆಲ್ ಒಳಗಡೆ ಪ್ಲಾಸ್ಟಿಕ್ ಪೈಪ್ ನ ಬುಡಕ್ಕಾಗಲ್ಲ. ಬುಟ್ಟ ಅಂದ್ರೆ ಮೇಲ್ಗಡೆಯಿಂದ ಯಾವ್ದಾರ ಕಲ್ಲು ಲಾಕ್ ಆಯ್ತು ಅಂದ್ರೆ ಪ್ಲಾಸ್ಟಿಕ್ ಪೈಪ್ ಗೆ ರಿಟರ್ನ್ ಮೋಟರ್ ನ ತೆಗಿಯಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಜಾಸ್ತಿ ಪ್ರೆಷರ್ ಮಾಡ್ದ ಅಂದ್ರೆ ಪೈಪ್ ಕಟ್ ಆಗೋ ಚಾನ್ಸ್ ಇರುತ್ತೆ. ಈ ವಿಡಿಯೋ ನೋಡ್ಬೋದು ಯಾವ ರೀತಿ ಪೈಪ್ ಊದ್ಕೊಂಡಿದೆ ಅಂದ್ಬಿಟ್ಟು. ಈ ರೀತಿ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ನಮ್ ಸೈಡ್ ಜಾಸ್ತಿ ಪ್ಲಾಸ್ಟಿಕ್ ಪೈಪ್ ನ ಬಿಡಲ್ಲ, ಹಾಗೆ ರೀಸೇಲ್ ವ್ಯಾಲ್ಯೂನು ಇರಲ್ಲ. ಈ ಬೋರ್ವೆಲ್ ರೀತಿ ಏನಾದರೂ ನೀರು ಕಡಿಮೆ ಬರ್ತಾಯಿತ್ತು ಅಂದರೆ ಪಂಪ್ ಪ್ರಾಬ್ಲಮ್ ಇರುತ್ತೆ ಅಥವಾ ಪೈಪ್ ಹೋಲಾಗಿರುತ್ತೆ. ಮತ್ತೊಂದು ಬೋರ್ವೆಲ್ ತೋರಿಸ್ತೀನಿ. ಈ ಬೋರ್ವೆಲ್ ರೀತಿ ಏನಾದರೂ ನೀರು ನಿಂತಿ ಬತ್ತು ಅಂದರೆ ಬೋರ್ವೆಲಲ್ಲೇ ನೀರು ಕಡಿಮೆ ಆಗಿರುತ್ತೆ, ಮೋಟ್ರು ಎತ್ತೋ ಅವಶ್ಯಕತೆ ಇರಲ್ಲ. ನೋಡ್ಬೋದು ಫ್ರೆಂಡ್ಸ್, ಮೋಟ್ರ್ ಪಂಪ್ನ ಮತ್ತೆ ಬೋರ್ವೆಲ್ ಒಳಗಡೆ ಬಿಟ್ಟಾದ್ಮೇಲೆ ಎಷ್ಟು ಪ್ರೆಷರ್ ಆಗಿ ನೀರು ತೆಗಿತಾ ಇದೆ ಅಂದ್ಬಿಟ್ಟು ನೋಡ್ಬೋದು. ಹೋಗುವಂಗೆ ಆಫ್ ಮಾಡು.